ಎಸ್ ದಿನೇ ದಿನೇ ನೋಟಿನ ಅಭಾವ ಹೆಚ್ಚಾಗ್ತಿದೆ. ಪ್ರಧಾನಿ ಮೋದಿ ಹೇಳಿದ 50 ದಿನಗಳಲ್ಲಿ 45 ದಿನ ಕಳೆದೇ ಹೋದ್ವು. ದಿನೇ ದಿನೇ ನೋಟಿನ ಅಭಾವ ಹೆಚ್ಚಾಗ್ತಿದೆ. ಪ್ರಧಾನಿ ಮೋದಿ ಹೇಳಿದ 50 ದಿನಗಳಲ್ಲಿ ಈಗಾಗಲೇ 45 ದಿನ ಕಳೆದು ಹೋಗಿದೆ. ಇನ್ನು ಉಳಿದಿರೋ ದಿನಗಳಲ್ಲಿ ದುಡ್ಡಿನ ಬರ ನೀಗುತ್ತಾ? ಕ್ರಿಸ್ಮಸ್ಗೂ ದುಡ್ಡು ಸಿಗಲ್ಲ, ಹೊಸ ವರ್ಷಕ್ಕೂ ದುಡ್ಡು ಸಿಗಲ್ಲ. ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಜನರ ಬಳಿ ದುಡ್ಡೇ ಇಲ್ಲ. ಬ್ಯಾಂಕ್ ಎಟಿಎಂಗಳ ಮುಂದಿನ ಕ್ಯೂ ಕರಗೋದೇ ಇಲ್ಲ. ನೋಟಿನ ಬರ ನೀಗಿಸಲು ಮೋದಿಗೆ ಇನ್ನೆಷ್ಟು ದಿನಗಳು ಬೇಕು? 2500 ರೂಪಾಯಿ ನೋಟು ಬಿಟ್ರೆ ಬೇರೆ ನೋಟು ಸಿಗಲ್ವಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ ಶಿವಾಜಿನಗರದಿಂದ. ಶರತ್, ಒಂದ್ ಕಡೆ 500 ರೂಪಾಯಿ 1000 ರೂಪಾಯಿ ನೋಟ್ ಬ್ಯಾನ್ ಆಗಿರೋದು ಜನರಿಗೆ ಕಷ್ಟ ಇನ್ನೂ ತಪ್ಪಿದ್ದಲ್ಲ. ಎಟಿಎಂ ಅಲ್ಲಿ ನೋಡು ಮುಂದೆ ನಿಂತ್ಕೊಂಡ್ರು ಕೂಡ ಜನ ಕ್ಯೂ ನಿಂತಿರ್ತಾರೆ ಈಗ್ಲೂ ಕೂಡ. ಆದ್ರೆ ವರ್ಷಕ್ಕೊಮ್ಮೆ ಬರೋ ಹಬ್ಬ ಅಂದ್ರೆ ಕ್ರಿಸ್ಟಿಯನ್ಸ್ಗೆ ಅದು ಕ್ರಿಸ್ಮಸ್ ಹಬ್ಬ. ಅದನ್ನ ಸಹಜವಾಗಿ ಅವರು ತುಂಬಾ ಜೋರಾಗಿ ಆಚರಣೆ ಮಾಡ್ತಾರೆ. ಈ 500 ರೂಪಾಯಿ ಹಾಗೂ 1000 ರೂಪಾಯಿ ನೋಟ್ ಎಫೆಕ್ಟ್ ಸಹಜವಾಗಿ ಅವ್ರಿಗೆ ಹಬ್ಬ ಮಾಡೋದಕ್ಕೆ ತಟ್ಟಿದೆ. ಏನ್ ಹೇಳ್ತಾರೆ ಜನ? ಖಂಡಿತ ದಿವ್ಯಾ, ಕ್ರಿಸ್ಮಸ್ ಹಬ್ಬ ಅಂದರೆ ಅವರಿಗೆ ಕ್ರಿಶ್ಚಿಯನರಿಗೆ ಸಾಕಷ್ಟು ಸಂಭ್ರಮ ಇರುತ್ತೆ. ಆ ಸಂಭ್ರಮ ಈಗಾಗಲೇ ಮಡಗಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಮೊದಲಿಗೆ ಅಲ್ಲಿ ಆ ಸಂಭ್ರಮನ ತೋರಿಸಿ ಆಮೇಲೆ ನೋಟ್ ಬ್ಯಾನ್ ಎಫೆಕ್ಟ್ ಬಗ್ಗೆ ಹೇಳ್ತೀನಿ. ನಾನೀಗ ಶಿವಾಜಿನಗರದಲ್ಲಿರುವಂತಹ ಚರ್ಚ್ನ ತೋರಿಸ್ಲಿರ್ತೀನಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಸಂಪೂರ್ಣವಾಗಿ ಅಲಂಕೃತಗೊಂಡಿದೆ. ನಾಳೆ ಕ್ರಿಸ್ಮಸ್ ಹಬ್ಬಕ್ಕೆ ನಾಳೆ ಸಂಜೆಯಿಂದನೇ ಕೂಡ ವಿಶೇಷ ಪ್ರಾರ್ಥನೆ ಎಲ್ಲ ಆಗ್ತಾ ಇರುತ್ತೆ. ಇನ್ನು ಶಿವಾಜಿನಗರದಲ್ಲಿರುವ ಚರ್ಚ್ನ ಮುಂಭಾಗದಲ್ಲಿ ಒಂದು ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಸಾಂತಾ ಕ್ಲಾಸ್ ಮತ್ತೆ ಕ್ರಿಸ್ಮಸ್ ಟ್ರೀ. ಅದೆಲ್ಲವೂ ಕೂಡ ಜನರ ಆಕರ್ಷಣೆ ಕೇಂದ್ರ ಬಿಂದು ಆಗಿದೆ. ಎಲ್ಲರೂ ಕೂಡ ಇಲ್ಲಿ ಬಂದು ಒಂದು ರೀತಿ ಕ್ರಿಸ್ಮಸ್ ಟ್ರೀನ ಮತ್ತೆ ಆ ಸಾಂತಾ ಕ್ಲಾಸ್ನ ನೋಡ್ತಾರೆ. ಇದು ಒಂದು ರೀತಿ ಅವರ ಸಂಭ್ರಮಾಚರಣೆ ಅಂತಂದ್ರೆ ಆ ಸಂಭ್ರಮಕ್ಕೆ ಯಾವ ರೀತಿ ಪೆಟ್ಟು ಬಿದ್ದಿದೆ, ನೋಟ್ ಬ್ಯಾನ್ ಎಫೆಕ್ಟ್ ಆಗಿರ್ಬೋದು, ಅದು ಏನಾಗಿರ್ಬೋದು ಅನ್ನೋದನ್ನೆಲ್ಲ ಕೇಳೋಣ. ಅವರಿಂದನೇ ಕ್ರಿಸ್ಮಸ್ ಒಂದಿಷ್ಟು ಜನ ಇದ್ದಾರೆ ಇಲ್ಲಿ. ಮೇಡಮ್ ನಮಸ್ತೆ, ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಿ? ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ನಾವು ಡಿಸೆಂಬರ್ ಮಾಸ ಬಂದಿದ ಮೇಲೆ ನಾವು ತುಂಬ ಪ್ರಿಪ್ರೇಷನ್ ಮಾಡ್ತೀವಿ. ಫಸ್ಟಿಂದ ನಾವು ಕ್ರಿಬ್ ಪ್ರಿಪ್ರೇಷನ್ ಮಾಡ್ತೀನಿ. ಕ್ರಿಬ್ ಅಂದರೆ ಜೀಸಸ್ಸು ಮತ್ತು ಮದರ್ ಮೇರಿ, ಜೋಸಫ್ ಸ್ಟ್ಯಾಚ್ಯೂಸ್ ಎಲ್ಲ ಹಾಕ್ಕೊಂಡು ಅದೊಂದು ಮನೆ ಥರ ಅದು ಕ್ರಿಬ್ ಪ್ರಿಪೇರ್ ಮಾಡ್ತೀವಿ. ಮತ್ತು ಕ್ಯಾರಲ್ ಸಿಂಗರ್ಸ್ ಬರ್ತಾರೆ ಮನೆಗೆ. ಕ್ಯಾರಲ್ ಸಿಂಗರ್ಸ್ ಇದು ಕ್ರಿಸ್ಮಸ್ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸ್ಯಾಂಟಾ ಕ್ಲಾಸ್ನೂ ಇರ್ತಾರೆ. ಇಷ್ಟನ್ನೆಲ್ಲ ಇದೀಗ ನೀವು ಖರೀದಿ ಮಾಡಿದ್ದಾರಲ್ವಾ, ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಅವಾಗೆಲ್ಲ ನೋಟ್ ಬ್ಯಾನ್ ಎಫೆಕ್ಟ್ ಆಯ್ತಾ ನಿಮ್ಗೆ? ಏನಿದ್ರು ನೋಟ್ ಬ್ಯಾನ್ ಎಫೆಕ್ಟ್ ಅಂದರೆ ನಮಗೆ ಅದು ತುಂಬ ಖುಷಿ. ಕ್ರಿಸ್ಮಸ್ ಅಂದರೆ ನಮಗೆ ಬಿಗ್ ಸೆಲೆಬ್ರೇಷನ್ ನಮಗೆ ಕ್ರಿಶ್ಚಿಯನ್ಸ್ಗೆ. ಸೊ ನಮಗೆ ತುಂಬ ಖುಷಿ. ರಿಲೇಟಿವ್ಸ್ ಬರ್ತಾರೆ. ನೀವು ಖರೀದಿ ಮಾಡಿದ ಸಂದರ್ಭದಲ್ಲಿ ಚೇಂಜ್ಗಳ ಅಭಾವ ಆಗಿರ್ಬೋದು, ಈಗ ಹೇಳ್ತಾ ಇದ್ರಲ್ಲ ಆಗ್ಲೇ, ಆ ಥರದ್ದು ಏನಾದರೂ ಆಯ್ತಾ? ಆಗಿಲ್ಲ. ಅದು ಎಫೆಕ್ಟ್ ಆಗಿದೆ. ಯಾಕಂದರೆ ನಮಗೆ ಕ್ಯಾಶ್ ಕ್ರಂಚಿಂದ ನಮಗೆ ಏನಾದರೂ ಪ್ರಿಪ್ರೇಷನ್ ಮಾಡಬೇಕಾದ್ರೂ ತುಂಬ ಹಣ ಬೇಕಾಗಿದೆ. ಸೊ ಈಗ ಡೆಕೋರೇಷನ್ ಆದ್ರೂ ಸೆಲೆಬ್ರೇಷನ್ ಮಾಡಬೇಕಾದ್ರೂ ತುಂಬ ಹಣ ಬೇಕಾಗಿದೆ. ಅದಕ್ಕೆ ಡಿಮಾನಿಟೈಸೇಷನ್ ಎಫೆಕ್ಟ್ ತುಂಬ ಎಫೆಕ್ಟ್ ಆಗಿದೆ. ಒಟ್ಟಾರೆ ದಿವ್ಯಾ, ಅವರಲ್ಲೂ ಕೂಡ ಈ ನೋಟ್ ಬ್ಯಾನ್ ಎಫೆಕ್ಟ್ ಕೊಂಚ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಚೇಂಜ್ಗಳ ಅಭಾವ. ಮೊದಲಿಗೆ ATM ಮುಂದೆ ಕ್ಯೂ ನಿಂತ್ಕೋಬೇಕಾಯಿತು. ಅದಾದ ನಂತರ ಈಗ ದುಡ್ಡು ಸಿಕ್ಕರೂ ಸಹಿತ ವ್ಯಾಪಾರಸ್ಥರಲ್ಲಿ ಚೇಂಜ್ಗಳಿಲ್ಲದ್ರಿಂದ ಗ್ರಾಹಕರು ಕಾಮನ್ ಆಗಿ ಒಂದು ರೀತಿ ಸಹಜವಾಗಿ ಸಮಸ್ಯೆಗೆ ಎದುರಾಗ್ತಾ ಇದ್ದಾರೆ ಅಂತ ದೃಶ್ಯಾವಳಿಗಳು ಈ ಶಿವಾಜಿನಗರದ ಚರ್ಚ್ ಮುಂದೆ ನಮಗೆ ಕಾಣ್ತಾ ಇತ್ತು. ದಿವ್ಯಾ. ಓಕೆ ಶರತ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.